ನಾವೇ ಕಾನ್ಸ್ಟಿಟ್ಯೂಷನ್ ನ ತಗೊಂಡಿದೀವಿ, ಅರ್ಪಿಸ್ಕೊಂಡಿದೀವಿ ಅನ್ನೋದಿರೋದ್ರಿಂದ ಸರ್ಕಾರ ನಮಗ್ ನಾವು ತಗೊಂಡಿದೀವಿ, ನಾವು ನಡೆಸ್ತಾ ಇದೀವಿ. ಸರ್ಕಾರನ ನಾವು ನಡೆಸ್ತಿರೋದು ಹೊರತು ಅವ್ರು ನಮ್ಮನ್ನ ನಡೆಸ್ತಾ ಇರೋದಲ್ಲ. ಯಾವ್ದಾವ್ದೋ ಸ್ಟೇಜ್ ಅಲ್ಲಿ ಅವ್ರಪ್ಪನ ಮನೆ ಇವ್ರಪ್ಪನ ಮನೆ ಅದೆಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಒಬ್ರು MLA ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ. ನಥಿಂಗ್ ಬಟ್ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ನಮ್ಮ ನಿಮ್ಮೆಲ್ಲರ ಅದ್ಭುತ ವಿದ್ಯಾವಂತ. ಏನ್ ವಿದ್ಯಾವಂತನೋ ಅವಿದ್ಯಾವಂತನೋ ಗೊತ್ತಿಲ್ಲ MLA. ನಿನ್ನೆ ತಾನೇ ಕೈವಾರ ತಾತಯ್ಯ ಅವರ ಜಯಂತಿ ನಡೀತು. ಆ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ವಿಡಿಯೋ ಮೊದಲೇ ಪ್ರಸಾರ ಮಾಡಿದೀವಿ, ನೋಡಿ ಒಂದ್ಸರಿ ಹೇಗ್ ಮಾತಾಡಿದ್ದಾರೆ ಅನ್ನೋದು ಗೊತ್ತು. ಯಾರ ಅಪ್ಪನ ಮನೆ ಸರ್ಕಾರ ಪ್ರದೀಪ್ ಈಶ್ವರ್ ಇದು? ಜನಸಾಮಾನ್ಯರೆಲ್ಲ ಎಲೆಕ್ಟ್ ಮಾಡಿ ಅದಾದ್ಮೇಲಿಂದ ಮೇಲಕ್ಕೆ ಕೂರ್ಸಿರೋದಲ್ವಾ? ಅಲ್ಲೊಂದು MLA ಎಲ್ಲ ಸೆಲೆಕ್ಟ್ ಆಗಿ ಅಲ್ಲಿಂದ CM ಅವೆಲ್ಲ ಪ್ರೊಸೀಜರ್ ಏನಿದೆ ಅದು ಮಾಡಿದಿರಿ. ನಮ್ಗೋಸ್ಕರ ನೀವು ಕೆಲಸ ಮಾಡ್ಕೊಡ್ತಾ ಇದೀರಿ. ಹಂಗನ್ಬಿಟ್ಟು ಸಿದ್ದರಾಮಯ್ಯನ ಕೆಳಗಡೆ ಇದೀವಿ ಅಂತ ನಾವು ಯಾವ ಲೆಕ್ಕದಲ್ಲಿ ಯೋಚನೆ ಮಾಡ್ತಾ ಇದೀರಿ? ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಯಾಕಿದೆ? ಬೈ ದ ಪೀಪಲ್, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್. ಏನಕ್ಕೆ ಹೇಳ್ತೀರಿ ನೀವು? ಬಯಾಲಜಿ ಬ್ರಹ್ಮ ಅಂತ ಹೇಳ್ಕೊತಿರ್ತೀರಿ. ನಾನೇನ್ ಅನ್ಕೊಂಡಿದ್ದೆ, ನಿಮ್ಮಂತ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗಳು MLA ಆಗ್ಬೇಕು, MP ಆಗ್ಬೇಕು, CM ಆಗ್ಬೇಕು, PM ಆಗ್ಬೇಕು, ಆತರ ಯೋಚನೆ ಮಾಡ್ತಾ ಇದ್ದೆ. ನೀವು ನೋಡಿದ್ರೆ ಅಲ್ಲಿ ಗೌರ್ಮೆಂಟ್ ಯಾರ ಅಪ್ಪನ ಮನೆದು ಅಂತಿದ್ದೀರಲ್ವಾ? ಯಾರಪ್ಪನ ಮನೆ? ನಂದು ಕಂಡ್ರಿ ಗೌರ್ಮೆಂಟು, ಪಬ್ಲಿಕ್ ಕಂಡ್ರಿ ಗೌರ್ಮೆಂಟು. ನೀವೇನೋ ಈಗ 5 ತರ ಫ್ರೀ ಕೊಡ್ತಾ, ಬಸ್ಸು ದುಡ್ಡು ಎಲ್ಲಾನು ಫ್ರೀ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ ಗೌರ್ಮೆಂಟು ನಿಮ್ಮಿಂದ ನಾವು ಬದುಕ್ತಿದೀವಿ ಅಂತನಾ? ನಮ್ಮಿಂದ ನೀವು ಬದುಕ್ತಾ ಇರೋದು, ನಿಮ್ಮಿಂದ ನಾವು ಬದುಕ್ತಿರೋದಲ್ಲ. ನೋಡಿ, ಎಲೆಕ್ಷನ್ ಆಗೋ ಟೈಮ್ ಗಂಟ ಮಾತ್ರ ಕಾಂಗ್ರೆಸ್, BJP, JDS ಇನ್ನೇನ್ ಎಕ್ಸ್ಟ್ರಾ ಬರುತ್ತೆ ಅದು. ಎಲೆಕ್ಷನ್ ಆಗಿ ಒಂದು ಚೇರ್ ಹಿಡಿದ ಮೇಲೆ ಅವರು CM ಕಾಮನ್ ಪರ್ಸನ್. ಯಾರ ಅಪ್ಪನ ಮನೆದೋ ಇವ್ರಪ್ಪನ ಮನೆದೋ ಅನ್ನೋದು ಹೇಳೋ ಅವಶ್ಯಕತೆ ಇಲ್ಲ. ಅದು ಈ ತರ ಒಂದು ಸ್ಟೇಜ್ಗಳಲ್ಲಿ ಕೈವಾರ ತಾತಯ್ಯ ಏನು, ಅವ್ರ ವ್ಯಕ್ತಿತ್ವ ಏನು, ಅವರ ಒಂದು ಜಯಂತಿ ನಡೆಸುವಾಗ ಪಕ್ಷಪಾತಗಳು ಬೇಕಾ ನಿಮಗೆ? ಯಾರಿಗೂ ಹಂಗಾದ್ರೆ ಸ್ಯಾಟಲೈಟ್ ಮೀಡಿಯಾದವ್ರಿಗೆ ಯಾವ್ದು ಕಾಣಿಸ್ತಾ ಇಲ್ವಾ? ಇದು ಎಷ್ಟು ಹೈಲೈಟ್ ಮಾಡಿ ಇವ್ರಿಗೆಲ್ಲ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಾದ್ರೆ ಜನ ನಾವೆಲ್ಲ ನಿಮ್ಗೆ ಅಡಿಯಾಳ ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲ ರಾಜರು ವಂಶಸ್ಥರವರು, ರಾಜಕಾರಣಿಗಳು ಅಂದ್ರೆ ರಾಜರು ಅನ್ನೋ ಲೆಕ್ಕ. ಇನ್ನೊಬ್ರು ಹೇಳ್ತಾರೆ ಚಲನಚಿತ್ರ ಅವ್ರಿಗೆ ನೆಟ್ಟು ಬೋಲ್ಟು ಲೂಸ್ ಮಾಡ್ತೀನಿ ಅಂತಾರೆ. ಇದೇನ್ರಿ ಪಾಲಿಟಿಕ್ಸ್ ಮಾಡ್ತಾ ಇರಿ ನೀವು? ನಟ್ಟು ಬೋಲ್ಟು ರೆಡಿ ಮಾಡಕ ಇರೋದ್ ನೀವು? ರಾಜ್ಯನ ಸದೃಢವಾಗಿ ಅದ್ಭುತವಾದ ವಿದ್ಯಾಭ್ಯಾಸ ಮತ್ತೆ ಸಂಸ್ಕಾರ, ಅದು ಬಿಟ್ರೆ ಇನ್ನೇನೇನ್ ಡೆವಲಪ್ಮೆಂಟ್ ಇದೆ, ಡೆವಲಪಿಂಗ್ ಇರೋದನ್ನ ಡೆವಲಪ್ಡ್ ಮಾಡೋಕ್ಕೋಸ್ಕರ ಒಳ್ಳೊಳ್ಳೆ ಗೌರ್ಮೆಂಟ್ ನ ಫಾರ್ಮೇಟ್ ಮಾಡೋಕ್ಕೋಸ್ಕರ ನಾವು ಎಲ್ಲರೂ ಸೇರಿ ವೋಟ್ ಹಾಕಿ ನಿಮ್ಮನ್ನ ಕೂರಿಸ್ತೀವಿ. ನೀವು ನೋಡೋದ್ರಲ್ಲಿ ಸ್ಟೇಜ್ ಮೇಲೆ ಯಾರಪ್ಪನ ಮನೆ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ದೊಡ್ಡದಾಗಿ ಬೋರ್ಡ್ ಇಲ್ವಾ ಹಿಂದ್ಗಡೆನೆ? ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಯಾರ್ದು ಬೇಕಾದ್ರೂ ಆಗುತ್ತದೋ, ಯಾವಂದ ಒಬ್ಬಂದಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಲ್ಲ, ಈಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು, ಅವ್ರು ಮಾತಾಡಿರೋದು ಏನಾದ್ರೂ ಆ ವ್ಯಕ್ತಿತ್ವಗಳು ಸರಿ ಅನ್ಸುತ್ತಾ ನಿಮ್ಗೇನಾದ್ರು? ಏನಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತ ಇರೋದು? ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮನ್ಲಿ ರಿಸಾಲ್ವ್ಡ್ ಅವರ್ ಕಾನ್ಸ್ಟಿಟ್ಯೂಷನ್. ಕೊನೆಗೆ ಸ್ಟೇಟ್ಮೆಂಟ್ ಬಂದ್ಬಿಡ್ತೀನಿ, ನಾವೇ ಕಾನ್ಸ್ಟಿಟ್ಯೂಷನ್ ನ ತಗೊಂಡಿದೀವಿ, ಅರ್ಪಿಸ್ಕೊಂಡಿದೀವಿ ಅನ್ನೋದಿರೋದ್ರಿಂದ ಸರ್ಕಾರ ನಮಗ್ ನಾವು ತಗೊಂಡಿದೀವಿ, ನಾವು ನಡೆಸ್ತಾ ಇದೀವಿ. ಸರ್ಕಾರನ ನಾವು ನಡೆಸ್ತಿರೋದು ಹೊರತು ಅವ್ರು ನಮ್ಮನ್ನ ನಡೆಸ್ತಾ ಇರೋದಲ್ಲ. ಯಾವ್ದಾವ್ದೋ ಸ್ಟೇಜ್ ಅಲ್ಲಿ ಅವ್ರಪ್ಪನ ಮನೆ ಇವ್ರಪ್ಪನ ಮನೆ ಅದೆಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ. ಇದು ಸರಿನೋ ತಪ್ಪೋ ವೀಕ್ಷಕರೇ, ನೀವೇ ಒಂದ್ಸರಿ ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ವಂದನೆಗಳು.